ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಸ್ ಕನ್ನಡ ಚಾನಲ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಹಾಕ್ತಾ ಇದ್ದೀನಿ. ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಈ ಥರ ಮಾಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಲಾಂಗ್ ಇದೆ. ಇದು ನಾವು ಇತ್ತೀಚೆಗೆ ಕೃಷಿಕ ಸಮಾಜದ ವತಿಯಿಂದ ಕೃಷಿ ಅಧ್ಯಯನ ಪ್ರವಾಸ ಅಂತ ಒಂದು ದಿವಸದ ಇಟ್ಕೊಂಡಿದ್ವಿ, ಸಂಡೇ. ಹಾಗೆ ಅದರಲ್ಲಿ ನಾವು ಹೋಗಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಿಮಗೂ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಇಲ್ಲಿ ನಾವು ಮೊದಲಿಗೆ ರಾಮಕುಂಜೇಶ್ವರ ಇಂಗ್ಲೀಷ್ ಮೀಡಿಯಂನ ವಸತಿ ನಿಲಯ ಏನಿದೆ ಅಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಅಲ್ಲಿಗೆ ಕಡಮಜಲು ಸರ್ನ ಕರೆದಿದ್ರು, ಸುಭಾಶ್ರೀ ಕಡಮಜಲು ಅವರನ್ನು ಕರೆದಿದ್ರು. ನಾವು ಅವರ ಕಾರ್ನಲ್ಲೇ ಹೋಗಿರೋ ಕಾರಣ ಅವ್ರ ಜೊತೆನೇ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಮೊದಲಿಗೆ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಪಾದಕ್ಕೆ ನಮಸ್ಕರಿಸಿ ಅವರು ದೀಪ ಪ್ರಜ್ವಲನೆ ಮಾಡಿದರು. ಸತ್ತು ಬದುಕುವುದು ಕೆಲವು ಬದುಕಿ ಸಾಯಿ ಸತ್ತು ಬದುಕಿದ ಫೋನ್ ಮಾಡ್ತಾರೆ. ಅಲ್ಲಿಂದ ನಾವು ವಸತಿ ನಿಲಯಕ್ಕೆ ಹೋದ್ವಿ. ಇದು ಆಟಿ ತಿಂಗಳಾಗಿರೋದ್ರಿಂದ ಅಲ್ಲಿ ನಮ್ಮನ್ನು ಆಫೀಸ್ ರೂಮಿಗೆ ಕರೆದುಕೊಂಡು ಹೋಗಿ ಆಟಿ ಇದು ಪಾಳೆ ಕೆತ್ತೆ ಕಷಾಯವನ್ನು ನಮಗೆ ಕೊಟ್ಟರು. ಬೆಲ್ಲ ನೀರು ಎಲ್ಲ ಕೊಟ್ಟರು, ನಮ್ಮನ್ನು ಉಪಚರಿಸಿದರು. ಅಲ್ಲಿಂದ ಆ ವಸತಿ ನಿಲಯದಲ್ಲಿ ಒಂದು ತುಳು ಮ್ಯೂಸಿಯಂ ಅಂತ ಮಾಡಿದರು. ಎಲ್ಲ ತುಳು ಅಕ್ಷರಗಳು, ಬೇರುಗಳು, ಹಳೆ ಕಾಲದ ವಸ್ತುಗಳು, ತುಳುನಾಡಿನಲ್ಲಿ ಏನೇನು ಇದೆ ಅದೆಲ್ಲವನ್ನು ನಮಗೆ ಆ ಒಂದು ರೂಮ್ನಲ್ಲಿ ತೋರಿಸುವಂತಹ ಒಂದು ಪ್ರಯತ್ನ ಅವರು ಮಾಡಿದರು. ಅಲ್ಲಿಂದ ಕಡಮಜಲು ಸರ್ನ ಕರೆದಿರುವಂತಹ ಪ್ರೋಗ್ರಾಮ್ ಆಗಿರುವಂತಹ ಆಟಿ ಅಮಾಸ್ಯೆದ ಪೊಲಬು ಅನ್ನುವ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಬಂದಿವಿ. ನಾವು ಬಂದ ತಕ್ಷಣ ಪ್ರೋಗ್ರಾಮ್ ಶುರುವಾಯಿತು. ಈ ಭಾಗವನ್ನು ನಾನು ಇನ್ನೊಂದು ಪಾರ್ಟ್ ಆಗಿ ನಿಮಗೆ ಹಾಕ್ತಾ ಇದ್ದೀನಿ.